ನಿಮಗೆ ಮೂಲವಾಗಿ ನೀವು ಆರೋಗ್ಯವಾಗಿರೋದಕ್ಕೆ ಎಲ್ಲ ಸೂತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ. ಮ್ಯಾಕ್ಸಿಮಮ್ ಎಲ್ಲರೂ ಮಾಡಬೇಕಾಗಿರೋದು ಏನು ಅಂತಂದರೆ, ದಯಮಾಡಿ ನೀರು ಕುಡಿಯೋದನ್ನು ನೀವು ಒಂದೇ ಸಲ ಕುಡಿಯುವಂಥ ಅವಶ್ಯಕತೆ ಇಲ್ಲ. ಪ್ರತಿ ಒಬ್ಬರ ಹತ್ರ ಮೊಬೈಲ್ ಇದ್ದೇ ಇರ್ತದೆ. ಒಂದೊಂದು ಗಂಟೆಗೆ ಒಂದು ಅಲಾರಂ ಕೊಡಿ. ಅಲಾರಂ ಕೊಟ್ಕೊಂಡು ಒಂದು ಸ್ವಲ್ಪನೇ ಒಂದು ಗುಟುಕು ಅಂದರೆ ಒಂದು ಗ್ಲಾಸ್ ನೀರನ್ನು ಒಂದೊಂದು ಗಂಟೆಗೆ ಕುಡಿದು ಮಾಡ್ತಾ ಇರಬೇಕು. ಆ ರೀತಿ ಮಾಡೋದ್ರಿಂದ ಅದ್ಭುತವಾದಂತಹ ನಿಮಗೆ ಆರೋಗ್ಯ ಪ್ರಾಪ್ತಿ ಸಿಗುತ್ತೆ. ಕೆಲವರು ನೀರು ಕುಡಿಯೋದನ್ನು ಮಿಸ್ಟೇಕ್ ಮಾಡ್ತಾರೆ. ದಯಮಾಡಿ ಆರಾಮಾಗಿ ಕುಂತ್ಕೊಳ್ಳಿ. ನೀರು ಕುಡಿಯೋದಕ್ಕಿಂತ ಮುಂಚೆ ದೀರ್ಘವಾಗಿ 3 ಸಲ ಉಸಿರು ಎಳ್ಕೊಳ್ಳಿ. ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ. ದೀರ್ಘವಾಗಿ ಉಸಿರನ್ನು ಬಿಡಿ. ಅದಾದ ನಂತರ ತೋರಿಸ್ತೀನಿ ನಿಮಗೆ. ಈ ರೀತಿ ಒಮ್ಮೆ ಬಾಯಲ್ಲಿ ಸುಮಾರು ಅರ್ಧ ಭಾಗದಷ್ಟು ಅಂದರೆ ಬಾಯಿ ಹಿಂಗೆ ಮಾಡಿದ್ರೆ ಎಷ್ಟಾಗುತ್ತೆ ಅರ್ಧ ಭಾಗ ನೀರು ಕುಡಿದು ಚೆನ್ನಾಗಿ ಮುಕ್ಕಳಿಸ್ಬೇಕು. ಸುಮ್ಮನೆ ಗಳ 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 ಅಂತ ಹಿಂದಿಂದೆ ಕುಡಿತಾವ್ರೆ, ಆ ಥರ ಕುಡಿಬಾರ್ದು. ಆ ಬಾಯಿ ಮುಕ್ಕಳಿಸಿರೋದನ್ನು ಚೆನ್ನಾಗಿ ಕುಡಿದ ನಂತರ ಅದು ನುಂಗಿದ ಮೇಲೆ ಉಸಿರು ಹೊರಗಡೆ ಬರ್ತದೆ. ಅದು ಬಂದ ಮೇಲೆ ಮತ್ತೆ ಇನ್ನೊಂದು ಡ್ರಾಪ್ ಬೇಕಾದ್ರೆ ಕುಡಿಬಹುದು. ಈ ರೀತಿ 3 ಬಾರಿ ಪ್ರತಿ ಗಂಟೆಗೆ ಈ ರೀತಿ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಅದ್ಭುತವಾಗಿ ಆ, ನೀರು ಸರಬರಾಜಾಗುತ್ತೆ. ದೇಹದ ಎಲ್ಲ ಅವಯವಗಳಿಗೆ ಸರಬರಾಜಾಗುತ್ತೆ. ಕಿಡ್ನಿಗೆ ಒತ್ತಡ ಬೀಳಲ್ಲ. ಈ ರೀತಿ ಗಂಟೆಗೆ ಒಂದೊಂದು ಸಲ ಕುಡಿಯೋದ್ರಿಂದ. ಕೆಲವರು ಬೆಳಿಗ್ಗೆ ಊಟ ಮಾಡಬೇಕಾದ್ರೆ ಕುಡಿದಿರ್ತಾರೆ, ಮತ್ತೆ ಮಧ್ಯಾಹ್ನ ಕುಡಿತಾರೆ. ತಿರ್ಗಾ ಮಧ್ಯಾಹ್ನ ಬಿಟ್ರೆ ಇನ್ನು ರಾತ್ರಿ ಊಟಕ್ಕೆ ಕುಡಿಯೋದು. ಮಧ್ಯದಲ್ಲಿ ನೀರೇ ಕುಡಿಯೋದಿಲ್ಲ. ಯಾರು ಹಿಂಗೆ ಮಾಡ್ತಾರೆ ಅಂತಂದ್ರೆ ಯುವಕರು. ಸೊ ವಯಸ್ಸಾದವರು ಕೂಡ 30+ 40+ ಅವರು ಕೂಡ ಮಾಡ್ತಾರೆ. ಖಂಡಿತವಾಗ್ಲೂ ಇದು ಒಳ್ಳೇದಲ್ಲ. ಒಂದೇ ಸಲ ಗಳ 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 ಅಂತ ನೀರು ಕುಡಿಯೋರು, ಘಟ ಅಂತ ಕುಡಿಯೋರು ಕಿಡ್ನಿ ಮೇಲೆ ಹೆವಿ ಪ್ರೆಷರ್ ಬೀಳುತ್ತೆ. ಈಗ ನೀವು 1 ಗಂಟೆಗೆ ಯಾವುದೋ ಒಂದು ಗಾರ್ಮೆಂಟ್ಸ್ ಅನ್ಕೊಳ್ಳಿ ಉದಾಹರಣೆಗೆ. 1 ಗಂಟೆಗೆ ಒಂದು 50 ಪ್ರೊಡಕ್ಷನ್ ಪೀಸ್ ಕೊಡಬೇಕು. 4 ಗಂಟೆಗೆ 50 ಇಂಟು 4 200, ಒಂದು ದಿನಕ್ಕೆ 800 ಪ್ರೊಡಕ್ಷನ್ ಪೀಸ್ ಕೊಡಬೇಕು. ಅವರು ಬೆಳಿಗ್ಗೆಯಿಂದ ಪ್ರೊಡಕ್ಷನ್ ಆಗೇ ಇಲ್ಲ, ಬರೀ 100 ಆಗಿದೆ. ಇನ್ನು 2 ಗಂಟೆ ಸಮಯ ಇದೆ, 4ರಿಂದ 6 ಗಂಟೆವರೆಗೂ. ಇನ್ನು ಮಿಕ್ಕಿದ್ದು 500 ಹೊಡೆದ್ಬಿಡು ಅಂತಂದ್ರೆ ಹೊಡೆದ್ಬಿಡ್ತೀರಾ? ಅಷ್ಟು ಹೊಡೆಯಕ್ಕೆ ಸಾಧ್ಯವಾಗುತ್ತಾ? ಕಂಪ್ಲೀಟ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಹೆವಿ ಪ್ರೆಷರ್ ಆಗುತ್ತೆ. ಆಗ ಏನು ಮಾಡ್ತಾರೆ, ಸೊ ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ಕೆಲಸ ಬಿಟ್ಬಿಡ್ತಾರೆ. ಹೆವಿ ಪ್ರೆಷರ್ ಆಗ್ತಾ ಇದೆ ಅಂತ. ಅದೇ ಥರ ಕಿಡ್ನಿಗೂ ಕೂಡ ನೀವು ಆ ರೀತಿ ಮಾಡೋದ್ರಿಂದ ಹೆವಿ ಪ್ರೆಷರ್ ಆಗುತ್ತೆ. ಆ ರೀತಿ ಮಾಡಬೇಡಿ. ಗಂಟೆಗೆ ಒಂದೊಂದು ಸಲ ನೀವು ಈ ರೀತಿ ನಾನು ಹೇಳೋ ಮೆಥಡಲ್ಲಿ ನೀರನ್ನು ಸೇವನೆ ಮಾಡಿ ನಿಮ್ಮ ಆರೋಗ್ಯವನ್ನು ಅಭಿವೃದ್ಧಿಪಡಿಸ್ಕೊಳ್ಬಹುದು. ನೀರನ್ನು ಫಿಲ್ಟರ್ ಮಾಡೋದು ಕಿಡ್ನಿ ಕೆಲಸ. ಸೊ ಆದ್ದರಿಂದ ಲಿಕ್ವಿಡನ್ನೆಲ್ಲ ಕಿಡ್ನಿ ಫಿಲ್ಟರ್ ಮಾಡ್ತದೆ. ಅದನ್ನು ಮಾಡ್ಬೋದು.